ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ತೃತೀಯ ಭಾಷೆ ಹಿಂದಿಯ ವಾರ್ಷಿಕ ಪರೀಕ್ಷೆ 4 ಏಪ್ರಿಲ್ 2025ಕ್ಕೆ ನಡೀತಾ ಇದೆ. ಸೊ ಅದಕ್ಕಾಗಿ ನಾನು ಮಾಡೆಲ್ ಕ್ವಶನ್ ಪೇಪರ್ 1ರಿಂದ ಕ್ವಶನ್ ಆನ್ಸರ್ಸ್ಗಳನ್ನ ಒಂದು 5 ಸೆಟ್ ಕ್ವಶನ್ ಪೇಪರ್ಗಳನ್ನ ಕೊಡ್ತಾ ಇದ್ದೀವಿ. ಬಟ್ ನಾವು ರೆಡಿ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಹೇಗಿದೆ ಅಂದರೆ, ಈಗಾಗಲೇ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಸೆಟ್ 1 ಅಂದರೆ ಮಾಡೆಲ್ ಕ್ವಶನ್ ಪೇಪರ್ನ 1ನೇ ಸೆಟ್ ಬಿಟ್ಟಿರಲ್ಲ, ಅದರದ್ದು ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಈ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀವಿ. ಸೊ 4 ಕ್ವಶನ್ ಪೇಪರ್ಗಳು ಮತ್ತು ಪ್ರಿಪ್ರೇಟರಿದು ಸೇಮ್ ನಾವು ಅದೇ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಎಲ್ಲ ವಿಷಯಗಳಲ್ಲಿ ಬರ್ತಾ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈब ಮಾಡೋದನ್ನು ಮಾತ್ರ ಮರೆಯದಿರಿ. मुख्य प्रश्न 1, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. 8 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ. 8 ಪ್ರಶ್ನೆ 8 ಅಂಕ. ಮೊದಲ ಪ್ರಶ್ನೆ, अंदर का विलोम रूप है ಅಂತ ಕೇಳಿದ್ದಾರೆ. ಸೊ अंदर ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ बाहर इज द राइट आंसर. प्रश्न 2, निम्नलिखित में से एकवचन शब्द है. ए किताबें, बी वस्तुएं, सी रास्ते, डी टोली. ಸೊ ದ ರೈಟ್ ಆನ್ಸರ್ ಆಪ್ಷನ್ ಡಿ ಟೋಲಿ ಅಂತಕ್ಕಂಥದ್ದು ಏಕವಚನ ಶಬ್ದ. ಪ್ರಶ್ನೆ 3, देखना शब्द का प्रथम प्रेरणार्थक क्रिया रूप है. ऑप्शन ए देखाना, ऑप्शन बी दिखाना, ऑप्शन सी देख, ऑप्शन डी दिखवाना. ಸೊ देखना ಏನಾಗ್ತದಪ್ಪ ಅಂದ್ರೆ ದಿಖಾನ ಆಗ್ತದೆ. ಸೊ ದೇಖಾನ ಆಗೋದಿಲ್ಲ, ಯಾಕಂದ್ರೆ ದ ಏನದ ದೀರ್ಘ ಸ್ವರದಿಂದದ, ಅದನ್ನು ಋಸ್ವ ಸ್ವರಕ್ಕೆ ನಾವೇನು ಮಾಡಬೇಕಾಗ್ತದೆ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪಕ್ಕೆ ಪರಿವರ್ತನೆ ಮಾಡಬೇಕಾಗ್ತದೆ. ಪ್ರಶ್ನೆ 4, ಸ್ವಾಗತ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ಎ ದೀರ್ಘ ಸಂಧಿ, ಬಿ ಎನ್ ಸಂಧಿ, ಸಿ ಗುಣ ಸಂಧಿ, ಡಿ ವೃದ್ಧಿ ಸಂಧಿ. ಸ್ವಾಗತದಲ್ಲಿರ್ತಕ್ಕಂಥದ್ದು ಆಪ್ಷನ್ ಬಿ ಎನ್ ಸಂಧಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ನಿಮ್ನಲಿಖಿತ ಮೈ ಸೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಛಾತ್ರ, ಆಚಾರ್ಯ, ನಾರಿ, ಕುತ್ತ. ಸೊ ಸ್ತ್ರೀಲಿಂಗ ಏನದಪ್ಪ ಅಂದ್ರೆ ನಾರಿ ಅದ, ಛಾತ್ರದ್ದು ಛಾತ್ರ, ಆಚಾರ್ಯದ್ದು ಆಚಾರ್ಯ, ಕುತ್ತಾದು ಕುತಿಯ. ಅದು ಕೂಡ ಗೊತ್ತಿರಲಿ. 6ನೇ ಪ್ರಶ್ನೆ, ನೀಲಕಂಠ ಶಬ್ದ ಮೇ ಸಮಾಸ ಹೇ ಅಂತ ಕೇಳಿದ್ದಾರೆ. ಎ ಕರ್ಮಧಾರಯ ಸಮಾಸ, ಬಿ ದ್ವಿಗು ಸಮಾಸ, ಸಿ ದ್ವಂದ್ವ ಸಮಾಸ, ಡಿ ತತ್ಪುರುಷ ಸಮಾಸ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ ಕರ್ಮಧಾರಯ ಸಮಾಸ. 7ನೇ ಪ್ರಶ್ನೆ, इंटरनेट डैश मतलब क्या है ಅಂತ ಕೇಳಿದ್ದಾರೆ. रिक्त स्थान में उचित कारक भरिए. ऑप्शन ए ने, ऑप्शन बी का, सी से, डी को. इंटरनेट का मतलब क्या है? सो बी का इज द राइट आंसर. प्रश्न 8, उसमें पैसे तो नहीं थे ಅಂತ ಕೇಳಿದ್ದಾರೆ. ವಾಕ್ಯ में प्रयुक्त विराम चिन्ह है. ए पूर्ण विराम, बी प्रश्न चिन्ह, ಸಿ ಯೋಜಕ ಚಿಹ್ನ, ಡಿ ಅರ್ಧ ವಿರಾಮ. ಸೊ ಈ ವಿರಾಮ ಚಿಹ್ನೆ ಇರೋದು ಯಾವುದಪ್ಪ ಅಂದರೆ ಪ್ರಶ್ನ ಚಿಹ್ನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए ಅಂತ ಕೇಳಿದ್ದಾರೆ. ಸೊ 4 ಪ್ರಶ್ನೆ ಇದಾವೆ. ಸೊ ಪ್ರತಿಯೊಂದಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 9, ಕಾಶ್ಮೀರಿ ಸೇಬ್ ಕಹಾನಿ ಆದರೆ ಗಿಲ್ಲು ಡ್ಯಾಶ್ ಅಂತ ಇತ್ತು. ಸೊ ವೆರಿ ಈಸಿ, ಗಿಲ್ಲು ಅನ್ನೋದು ರೇಖಾಚಿತ್ರ ಪಾಠದ ವಿಧ ಬರ್ತದೆ. ಪ್ರಶ್ನೆ 10, ಪಹಲಾ ದಿನ ಚಪ್ಪಲೆ ಗಾಯಬ್ ಥಿ, ದೂಸರೆ ದಿನ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ದೂಸರೆ ದಿನ ಏನಪ್ಪ ಅಂದರೆ ಧೂಪ್ ಕಾ ಚಶ್ಮಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಬೆಂಗಳೂರು ಸಿಲಿಕಾನ್ ಸಿಟಿ, ಕರ್ನಾಟಕ ಡ್ಯಾಶ್. ಸೊ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂದರೆ ಕರ್ನಾಟಕನ ಚಂದನಕ ಆಗಾರ್ ಅಂತ ಕರಿತೀವಿ. 12ನೇ ಪ್ರಶ್ನೆ, ವಸಿಯತ್ ನಾಟಕ ಚಿತ್ರಲೇಖ ಡ್ಯಾಶ್ ಇದೆ. ಸೊ ವಸಿಯತ್ ನಾಟಕ ಆದರೆ ಚಿತ್ರಲೇಖ ಅನ್ನೋದು ಉಪನ್ಯಾಸ ಇಸ್ ದ ರೈಟ್ ಆನ್ಸರ್. ಮುಖ್ಯ ಪ್ರಶ್ನೆ 3, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕ ಪೂರ್ಣ ವಾಕ್ಯ ಮೇಲೆ ಲಿಖಿಯೇ. ಕೆಳಗಿನ ಪ್ರಶ್ನೆಗಳನ್ನ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಕೊಡಬೇಕು. 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 13, ಲೇಖಕೋ ಕಹಾ ಟಹರಾಯ ಗಯಾ ಅಂತ ಕೇಳಿದ್ದಾರೆ. ಲೇಖಕೋ ಹೋಟೆಲ್ ಕೆ ಏಕ್ ಬಡೆ ಕಮರೆ ಮೇ ಟಹರಾಯ ಗಯಾ. ಪ್ರಶ್ನೆ 14, ವೈಜ್ಞಾನಿಕ ಲೇಖಕ ನಾಮ್ ಲಿಖಿ ಅಂತ ಕೇಳಿದ್ದಾರೆ. ಐಜಕ್ ಆಸಿಮೋ. ಸೊ ಐಜಕ್ ಆಸಿಮೋ ರೇನು ವೈಜ್ಞಾನಿಕ ಲೇಖಕ ನಾಮ್. ಪ್ರಶ್ನೆ 15, परमाणु किसे देखकर कांपते हैं ಅಂತ ಕೇಳಿದ್ದಾರೆ. ಸೊ परमाणु मानव के करों को देखकर कांपते हैं. 16ನೇ ಪ್ರಶ್ನೆ, सूर्य शाम पद के रचयिता कौन है? ಸೊ सूर्य शाम पद के रचयिता सूरदास है ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇನ್ನು ಮುಖ್ಯ ಪ್ರಶ್ನೆ 4, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯೋं में लिखिए. 8 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ. ಒಟ್ಟು 16 ಅಂಕಗಳನ್ನು ನೀವು ಇಲ್ಲಿ ಗಳಿಸ್ತೀರಿ. प्रश्न 17, दुकानदार ने नौकर से क्या कहा? सो दुकानदार ने अपने नौकर से कहा, सुनो आज से कश्मीरी सेब निकालना चुन कर लाना इज द राइट आंसर. 18ನೇ ಪ್ರಶ್ನೆ, हाथी ने दोस्तों को क्या उत्तर दिया ಅಂತ ಕೇಳಿದ್ದಾರೆ. सो हाथी ने दोस्तों को उत्तर दिया कि पेड़ों से लकड़ी के इतने मोटे और मजबूत गोले काट लो जितने मेरे पैर हैं, बस
आगे की बात तो मैं नहीं जानता, मुझे रत्ती भर भी पता नहीं ಅಂತಕ್ಕಂಥದ್ದು. ಸೊ ಹಾತಿ ಏನ್ ಮಾಡ್ತದಪ್ಪ ಅಂದ್ರೆ ಕಿಂದ್ರು ಲಾಲಿ ಮತ್ತೆ ಕಿಂಚ ಲಾಲಿದಾನ್ಗೆ ಉತ್ತರವನ್ನ ಕೊಡ್ತದೆ. ಪ್ರಶ್ನೆ 19. साधोराम को क्या हुआ था? साधोराम को अचानक एक दिन चलती बस से गिरकर खतरनाक चोट आ गई, उसे अस्पताल में भर्ती करना पड़ा था. 20ನೇ ಪ್ರಶ್ನೆ, रामू में कौन कौन सी बुरी आदतें थी ಅಂತ ಕೇಳಿದ್ದಾರೆ. रामू स्कूल जाना नहीं चाहता था, गृह कार्य भी करने में आलस्य दिखाता था, खेल में बेईमानी करता था, हमेशा सबसे लड़ाई झगड़ा करता रहता था और झूठ बोलता था ಅಂತಕ್ಕಂಥದ್ದು ರಾಮುನಲ್ಲಿರ್ತಕ್ಕಂಥ बुरी आदतಗಳು. 21. अभिनव मनुष्य कविता का आशय क्या है? इस कविता में बच्चों को स्नेह, मानवीयता, भाईचारा आदि का महत्व समझ सकते हैं ಅಂತಕ್ಕಂಥದ್ದನ್ನು ಕೂಡ ಬರೀಬಹುದು. और मानव का सही परिचय है, प्रकृति पर मानव किस तरह विजय प्राप्त किया गया है उसका विश्लेषण इस कविता में समझ मिलती है ಅಂತಕ್ಕಂಥದ್ದನ್ನು ನಿಮ್ಗೆ ಏನು ಮಾಡಬಹುದು, ಬರೆದ್ರು ಕೂಡ ಅಂಕಗಳನ್ನು ಕೊಡ್ತಾರೆ. 22. कृष्ण बलराम के साथ खेलने क्यों नहीं जाना चाहता ಅಂತ ಕೇಳಿದ್ದಾರೆ. सो कृष्ण बलराम के साथ खेलने नहीं जाना चाहते क्योंकि बलराम उन्हें चिढ़ाता है, वह हंसी मजाक करता है, जिसे सुनकर सभी ग्वाल बाल चुटकी बजा बजा कर हंसते हैं ಅಂತಕ್ಕಂಥದ್ದನ್ನ ಸೊ ಬರೀಬಹುದು. 23ನೇ ಪ್ರಶ್ನೆ, शनि को सौर मंडल का ठंडा ग्रह क्यों कहा जाता है ಅಂತ ಕೇಳಿದ್ದಾರೆ. ಅಂದ್ರೆ ಶನಿ ಗ್ರಹವನ್ನ ಸೌರಮಂಡಲದ ಅತಿ ತಂಪು ಗ್ರಹ ಅಂತಾನೆ ಏಕೆ ಕರೀತಾರೆ ಅಂತ ಪ್ರಶ್ನೆ ಇತ್ತು. शनि ग्रह सूर्य से पृथ्वी की अपेक्षा 10 गुना अधिक दूर है. बहुत कम सूर्य ताप पहुंचने से शनि ग्रह का वायुमंडल का तापमान शून्य के नीचे 150 डिग्री सेंटीग्रेड के आसपास रहता है ಅಂತ ಬರೆದ್ರೆ ಸಾಕು. ಅಂದ್ರೆ ಶನಿ ಗ್ರಹ ಸೂರ್ಯನಿಂದ ಅಧಿಕ ದೂರದಲ್ಲಿದೆ. ಸೊ ಅದರ ಗ್ರಹದ ಮೇಲೆ ಸೂರ್ಯನ ತಾಪ ಕಡಿಮೆ ಬೀಳುತ್ತದೆ. ಸೊ ಆ ಕಾರಣಕ್ಕಾಗಿ ಅದರ ವಾಯುಮಂಡಲದ ತಾಪಮಾನ ಶೂನ್ಯಕ್ಕಿಂತ ಕೆಳಗಡೆ -150 ಡಿಗ್ರಿ ಸೆಂಟಿಗ್ರೇಡ್ ಇರೋದ್ರಿಂದ शनियन्ने अत्यंत तंपु ग्रह ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, गैनीमेड के बारे में लिखिए. गैनीमेड बृहस्पति का उपग्रह है, यह सौर मंडल का सबसे बड़ा उपग्रह ಅಂತ 2 पॉइंट्स बರೆದ್ರೆ ಸಾಕು. 24. सत्य क्या होता है, उसका रूप कैसे होता है? सत्य भोला भाला अपनी आंखों से देखा बिना नमक मिर्च लगाए बोल दिया, वही सत्य है. सत्य दृष्टि का प्रतिबिंब है, ज्ञान का प्रतिबिंब है, आत्मा की वाणी है. 2 मार्क्स वाली लास्ट क्वेश्चन, कार्य शिविर में कौन कौन से कार्यक्रम आयोजित किए गए थे? कार्य शिविर में कविता वाचन, कविता रचना, नाटक प्रदर्शन, संभाषण कौशल,